ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಒಂದು 3 ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ 3 ದಿನದಲ್ಲಿ ಪೂರ್ತಿಯಾಗಿರುವಂತಹ ವ್ಲಾಗ್ನ ನಾನು ಇದರಲ್ಲಿ ಶೇರ್ ಮಾಡಿಲ್ಲ. ಒಂದು ಸ್ವಲ್ಪನೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಊರಿಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಹಾಗೆ ಇಲ್ಲಿ ನೆಟ್ವರ್ಕ್ ಇಲ್ಲದೇ ಇರೋ ಕಾರಣಕ್ಕೆ ನನಗೆ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಂಗೂ ಹಿಂಗೂ ಮಾಡಿ ಎಲ್ಲೋ ನೆಟ್ವರ್ಕ್ನ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಕೋಲ್ಡ್ ಕಾಫಿ ಮಾಡೋದನ್ನು ಸಹ ಶೇರ್ ಮಾಡಿದ್ದೀನಿ. ಹಾಗಾಗಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಊರಿಗೆ ಬಂದಿದ್ದೆ ಅಲ್ವಾ, ಊರಿಗೆ ಹಬ್ಬಕ್ಕೆ ಅಂತಲೇ ಬಂದಿದ್ದೆ. ಇನ್ನು ಬಂದಿರೋ ದಿನವೇ ಹಬ್ಬ ಇತ್ತು ಅಂತ ಹೇಳಿ ಮೊದಲಿಗೆ ಮಕ್ಕಳಿಗೆಲ್ಲ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾಗತ್ತಲ್ವ, ಹಾಗಾಗಿ ಇಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಹಾಗೆ ನಮ್ಮ ಮನೆಯ ಮಕ್ಕಳಿಗೆ ಇಬ್ಬರಿಗೂ ಸಹ ಇಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗಿನ ಕಾಲದಲ್ಲಿ ಮಕ್ಕಳು ಎಣ್ಣೆ ಹಚ್ಕೋಬೇಕು ಅಂದ್ರೇ ಬೇಡ ಅಂತ ಹೇಳ್ತಾರೆ. ಇಂಥ ಟೈಮಲ್ಲಾದರೂ ನಾವು ಹಬ್ಬಗಳಲ್ಲಾದರೂ ಮಕ್ಕಳಿಗೆ ನೀಟಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಮಕ್ಕಳಿಗೆ ನೀಟಾಗಿ ಸ್ನಾನನ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನನ್ನ ಮಗನಿಗೆ ನೀಟಾಗಿ ಮಸಾಜ್ ಮಾಡೋದನ್ನು ನೋಡಿ ನನ್ನ ಅಣ್ಣನ ಮಗನೂ ಸಹ ಬಂದುಬಿಟ್ಟು ನನಗೂ ಮಾಡು ಅಂತ ಹೇಳಿ ಬಂದು ಆಯಿಲ್ ಮಸಾಜ್ನೆಲ್ಲ ಮಾಡಿಸ್ಕೊತಾ ಇದ್ದಾನೆ. ಹಾಗೆ ಊರಿಗೆ ಬಂದಿದ್ವಲ್ವ, ಊರಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ತುಂಬ ಜನ ಮಕ್ಕಳಿದ್ದಾರೆ. ನಾವು ಒಂಥರ ಬಂದರೆ ಏನೋ ಒಂಥರ ಖುಷಿ, ಅವರಿಗೆ ಬಂದು ಮಾತಾಡ್ಸೋದು ಅದೆಲ್ಲ ಮಾಡ್ತಾಯಿರ್ತಾರೆ. ಊರಿಗೆ ಬಂದುಬಿಟ್ರೆ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಆಗ್ಬಿಟ್ಟಿರುತ್ತೆ. ಯಾವಾಗ ಬಂದ್ರಿ ಅಂತಲೇ ಕೇಳ್ತಾ ಇರ್ತಾರೆ. ಅದೊಂಥರ ಖುಷಿ ಅಲ್ವಾ, ಒಂದೂರಿಂದ ಒಂದೂರಿಗೆ ಬಂದಾಗ ಈ ಥರ ಕೇಳೋದ್ರಿಂದ ನಮಗೂ ಒಂಥರ ಏನೋ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನಾನು ಬರೋದೇ 2 ವರ್ಷಕ್ಕೊಂದ್ಸರಿ ಅಥವಾ ವರ್ಷಕ್ಕೊಂದ್ಸರಿ ಈ ಥರ ಬರ್ತೀನಲ್ವ, ಹಾಗಾಗಿ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಬಂದುಬಿಟ್ಟು ಕೇಳ್ತಾ ಇರ್ತಾರೆ, ಯಾವಾಗ ಬಂದ್ರಿ ಏನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತಾರೆ. ಅದೊಂಥರ ಖುಷಿ ಅಲ್ವಾ, ಊರಿಂದ ಬಂದವ್ರಿಗೆ ಆ ಥರ ಮಾತಾಡೋದು ಮೊದಲಿಂದನೂ ರೂಢಿಯಲ್ಲಿದೆ. ಹಾಗಾಗಿ ಕೇಳ್ತಾನೆ ಇರ್ತಾರೆ. ಇನ್ನು ನಾನು ಹಬ್ಬದ ವಿಡಿಯೋ ಎಲ್ಲ ಪೂರ್ತಿಯಾಗಿ ಮಾಡ್ಕೊಂಡಿದ್ದೆ, ಆದರೆ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳಿದೆ ನೋಡಿ. ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ಇರೋಂತಹ ವಿಡಿಯೋನ ಶೇರ್ ಮಾಡಿದ್ದೀನಿ ಅಷ್ಟೇ. ಇದು ಹಬ್ಬದ ದಿನದ್ದು. ಅಯ್ಯೋ ಹಬ್ಬ ಮುಗಿದೋಗಿದೆ, ಇವಾಗ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ ನೋಡಿ. ಹಾಗಾಗಿ ನಮ್ಮ ಕಡೆ ತುಂಬ ಚೆನ್ನಾಗಿ ಯುಗಾದಿ ಹಬ್ಬನ ಆಚರಿಸ್ತೀವಿ. ಅದರಲ್ಲೂ ನಮಗೆ ಹೊಸ ವರ್ಷ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಆಚರಿಸ್ತೀವಿ. ನನಗೆ ತುಂಬಾ ಆಸೆ ಇತ್ತು ಈ ವಿಡಿಯೋನ ಪೂರ್ತಿಯಾಗಿ ಅಪ್ಲೋಡ್ ಮಾಡೋಣ ಅನ್ನೋದು, ಆದರೆ ಏನು ಮಾಡೋದು ಆಗಲೇ ಇಲ್ಲ. ನೋಡೋಣ ಮುಂದಿನ ವರ್ಷ ಏನಾದರೂ ಮತ್ತೆ ಇಲ್ಲಿ ಬಂದು ನಾನು ಹಬ್ಬನ ಆಚರಿಸುವಾಗ ಬಂದರೆ ಖಂಡಿತವಾಗೂ ಪೂರ್ತಿಯಾಗಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಲ್ಲಿ ನನ್ನ ಮಗನಿಗೂ ಇಲ್ಲಿ ಎಣ್ಣೆನ ಹಚ್ಚಿ ಅಪ್ಲೋಡ್ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಬಾಡಿ ಗಾರ್ಡ್ ಥರ ಪೋಸ್ ಕೊಡ್ರಿ ಅಂತ ಹೇಳ್ತಾಯಿದ್ದೆ, ಇಲ್ಲಿ ಅದನ್ನು ಮಾಡ್ತಾಯಿದ್ರು. ಹಾಗೆ ಅದ್ರ ಜೊತೆಗೆ ನಮ್ಮ ಇನ್ನೊಬ್ಬ ನನ್ನ ಮಗನೂ ಸಹ ಇಲ್ಲಿ ಬಂದಿದ್ದಾನೆ. ಚಿಕ್ಕವನು ಎಷ್ಟು ತರಲೆ, ಹಾಗೆ ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ಅದೇನೋ ಗೊತ್ತಿಲ್ಲ, ಸಣ್ಣಗಿರೋರು ಇಷ್ಟೊಂದು ತರಲೆ ತುಂಟಾಟಗಳನ್ನ ಮಾಡ್ತಾರೆ ಏನೋ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು ಅವನು ಮೈಯಲ್ಲಿರುವಂತಹ ಮೂಳೆಗಳೆಲ್ಲ ಯಾವ ಥರ ಕಾಣ್ತಿದೆ, ಹಾಗೆ ಯಾವ ಥರ ಇಷ್ಟು ಸಣ್ಣ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವನು ಎಷ್ಟು ಸಣ್ಣ ಇದ್ದಾನೆ ಅಷ್ಟೇ ಚೂಟಿಯಾಗಿದ್ದಾನೆ. ಹಾಗೆ ಇನ್ನು ಅವರಿಗೆ ಸ್ನಾನವೂ ಸಹ ಮಾಡಿಸ್ಬೇಕಾಗಿತ್ತು. ಇನ್ನು ಇಲ್ಲಿ ಸ್ನಾನಕ್ಕೆ ನಾನು ಬಿಸಿನೀರಿಗೆ ಬೇವಿನ ಸೊಪ್ಪು ಹಾಗೆ ಬೇವಿನ ಹೂವನ್ನ ಹಾಕಿಬಿಟ್ಟು ಸ್ನಾನ ಮಾಡ್ತೀವಿ. ವರ್ಷದ ಫಸ್ಟ್ನೇ ದಿನಕ್ಕೆ ಯುಗಾದಿ ಹಬ್ಬದಲ್ಲಿ ಈ ಥರ ಸ್ನಾನನ ಮಾಡಿಸ್ತಾರೆ ನಮ್ಮ ಕಡೆ. ಯಾಕೆ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ಬೇವು ಏನೋ ತಂಪು ಅಂತ ಹೇಳ್ತಾರೆ, ಹಾಗಾಗಿ ಏನಾದರೂ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅವ್ರಿಗೆಲ್ಲ ಸ್ನಾನನೆಲ್ಲ ಮುಗಿಸಿದ ಮೇಲೆ ನಮ್ಮಪ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಥರದ ಹಣ್ಣು ತೊಗೊಂಬಂದಿದ್ರು. ನೀವು ಈ ಹಣ್ಣಿಗೆ ಏನಂತ ಹೇಳ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವಿದಕ್ಕೆ ರಕ್ತದ ಹಣ್ಣು ಅಂತಲೂ ಸಹ ಹೇಳ್ತಾರೆ, ಹಾಗೆ ಇಲಾಚಿ ಹಣ್ಣು ಅಂತಲೂ ಸಹ ಹೇಳ್ತಾರೆ. ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ರೆಡ್ ಆಗಿರೋಂತಹದ್ದು ಹಣ್ಣು ತಿಂದರೆ ತುಂಬ ಸ್ವೀಟಾಗಿಯೂ ಸಹ ಇರುತ್ತೆ. ನಾವು ಚಿಕ್ಕವರಿರುವಾಗ ಮಾತ್ರ ತುಂಬಾ ತಿಂತಿದ್ವಿ. ಹಾಗೆ ಇದು ತುಂಬ ರೇರು ಈ ಗಿಡನ ಬೆಳೆಸೋದು, ಯಾಕಂದರೆ ಮುಳ್ಳುಗಳಿರ್ತವೆ ಅಂತೇಳ್ಬಿಟ್ಟು ಜಾಸ್ತಿ ಏನು ಬೆಳೆಸೋದಕ್ಕೆ ಹೋಗಲ್ಲ. ಅಲ್ಲೊಂದು ಇಲ್ಲೊಂದು ಗಿಡ ಇದ್ದರೆ ಸ್ಕೂಲಿಂದ ಬಂದ ತಕ್ಷಣವೇ ಹೋಗ್ಬಿಟ್ಟು ನಾವು ಅದರಿಂದ ಹಣ್ಣನ್ನು ಕಿತ್ಕೊಂಡ್ಬಂದು ತಿಂತಿದ್ವಿ. ಆ ಥರ ತಿನ್ನೋದ್ರಲ್ಲಿ ಒಂಥರ ಏನೋ ಮಜಾ ಅಲ್ವಾ. ಹಾಗಾಗಿ ಇವತ್ತು ನಾನು ಬಂದಿದ್ದೆ ಅಂತೇಳ್ಬಿಟ್ಟು ನಮ್ಮಪ್ಪ ಮಾರ್ಕೆಟ್ಗೆ ಹೋಗಿದ್ರಲ್ವ, ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ಥರ ಹಣ್ಣನ್ನು ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಎಲ್ರಿಗೂ ಎಣ್ಣೆ ಸ್ನಾನ ಮಾಡಿದ್ಮೇಲೆ ನನ್ನ ಮಗಳು ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಯುಗಾದಿ ಹಬ್ಬ ಆದಮೇಲೆ ನಮ್ಮ ಕಡೆ ನೀರು ಬೇವು ಹಾಗೆ ಪುಡಿ ಬೇವು ಮಾಡೋದು ತುಂಬಾ ರೂಢಿಯಲ್ಲಿರುತ್ತೆ. ಹಾಗಾಗಿ ಇವತ್ತು ನಮ್ಮಮ್ಮ ಪುಡಿ ಬೇವೇನು ಬೇಡ, ಬಿಸಿಲಿರುತ್ತಲ್ವ, ನೀರು ಬೇವು ಮಾಡೋಣ, ಎಲ್ಲರೂ ಮಧ್ಯಾಹ್ನ ಟೈಮಲ್ಲಿ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೀರು ಬೇವಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಮೀಸಲು ನೀರು ಅಂತ ಹೇಳ್ತೀವಿ, ಅಂದರೆ ನೆಲ್ಲಿಯಿಂದ ಹಿಡ್ಕೊಂಬಂದು ತುಂಬಿಟ್ಟಿರ್ತಾರೆ. ಆ ನೀರಿಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಮಾವಿನಕಾಯಿ ಹಾಗೆ ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಬಾದಾಮಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ
ಹುರುಗಡ್ಲೆನೂ ಸಹ ಕೊಟ್ಟಿದ್ದಾರೆ. ಈ ಥರ ನಾವು ಕ್ರಷ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಾವೇನು ಪಾನಕ ಕುಡಿತೀವಿ ನೋಡಿ ನೀರು ಬೇವನ್ನ ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಹಾಗಾಗಿ ಈ ಥರ ಹಾಕ್ತಾರೆ. ಇನ್ನು ಅದ್ರ ಜೊತೆಗೆ ಹಣ್ಣಾಗಿರುವಂತಹ ಒಂದು ಬಾಳೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಬೆಲ್ಲನೂ ಸಹ ನೀರಿಗೆ ಹಾಕಿಬಿಟ್ಟು ಕರಗಿಸಿ ಇಟ್ಕೊಂಡಿದ್ದಾರೆ. ಇದನ್ನೇನು ಬೆಲ್ಲ ಏನು ಬಿಸಿ ಮಾಡ್ಕೊಂಡಿಲ್ಲ, ಬರೀ ನೀರಿಗೆ ಹಾಕಿಬಿಟ್ಟು ಈ ಥರ ಕೈಯಿಂದ ಕರಗಿಸ್ಬಿಟ್ರೆ ಬೇಗನೆ ಕರಗೋಗ್ಬಿಡುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ನಾನು ಇದನ್ನ ಫಸ್ಟಲ್ಲಿ ವೀಡಿಯೋ ನೋಡಿದಾಗ ಹುಣಸೆಹಣ್ಣು ನೀರು ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಅಳಿಯನೇ ವೀಡಿಯೋ ಮಾಡಿರೋದಲ್ವ, ಅವನು ಹೇಳ್ದೆ ಅತ್ತೆ ಇದು ಹುಣಸೆಹಣ್ಣು ನೀರಲ್ಲ ಬೆಲ್ಲದ ನೀರು ಅಂತ ಹೇಳಿ. ಅಂದರೆ ಬೆಲ್ಲ ಒಂದು ಸ್ವಲ್ಪ ಕಪ್ಪಗಾಗಿರೋಂತಹದ್ದನ್ನು ತೊಗೊಂಡಿದ್ದಾರೆ, ಹಾಗಾಗಿ ಇದು ಕಲರ್ ಈ ಥರ ಇದೆ ಅಷ್ಟೇ, ಹುಣಸೆಹಣ್ಣು ನೀರು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಅದನ್ನೆಲ್ಲ ನೀಟಾಗಿ ಶೋಧಿಸ್ಕೊತಾ ಇದ್ದಾರೆ. ಅಂದರೆ ಗಟ್ಟಿಯಾಗಿರುವಂತಹ ಬೆಲ್ಲ ಏನಾದರೂ ಇದ್ದರೆ ಹಾಗೆ ಉಳ್ಕೊಂಡ್ಬಿಡಲಿ ಅಂತ ಹೇಳ್ಬಿಟ್ಟು. ಇನ್ನು ಅದ್ರ ಜೊತೆಗೆ ಒಂದು ಚಿಕ್ಕದು ಲಿಂಬೆಹಣ್ಣಿನ ಆಕಾರದಷ್ಟು ಹುಣಸೆಹಣ್ಣನ್ನು ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ರು. ಅದನ್ನು ಸಹ ಇಲ್ಲಿ ನೀಟಾಗಿ ಕೈಯಿಂದನೇ ಈ ಥರ ಕಿವುಚ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದಾರೆ. ಹಾಗೆ ನಾವೇನು ಇವಾಗ ಒಂದು ಮಡಿಕೆಗೆ ಎಲ್ಲ ಸೇರಿಸಿದ್ವಿ ನೋಡಿ, ಅದನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅದೊಂದು ಸ್ವಲ್ಪ ಚಿಕ್ಕದಾಯಿತು ಅನ್ನೋ ಕಾರಣಕ್ಕೆ ಅದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದ್ರ ಜೊತೆಗೆ ಹಾಗೆ ಬೇವಿಂದು ಹೂ ಬರುತ್ತಲ್ವ ಅದನ್ನು ಸಹ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಬೇವು ಬೆಲ್ಲ ಅಂದರೆ ಸಿಹಿ ಹಾಗೆ ಕಹಿ ಎರಡೂ ಸಮ ಪ್ರಮಾಣದಲ್ಲಿ ಇರಬೇಕು ನೋಡಿ, ಹಾಗಾಗಿ ಇಲ್ಲಿ ನಮ್ಮಮ್ಮ ಇದಕ್ಕೆ ಬೇವಿನ ಹೂನ ಸೇರಿಸ್ಕೊತಿದ್ರು. ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಿದ್ರು, ನಾನು ಕಡಿಮೆ ಸೇರಿಸು ಅಂತ ಹೇಳ್ಬಿಟ್ಟು ಒಂದೆರಡು ಗರಿ ಮಾತ್ರ ಇಲ್ಲಿ ಹೂವನ್ನ ಸೇರಿಸಿದ್ದಾರೆ. ಇಷ್ಟಾದರೆ ಸಖತ್ ಟೇಸ್ಟಿಯಾಗಿರುವಂತಹ ನೀರು ಬೇವು ರೆಡಿ ಆಯಿತು ಅಂತ. ಇಲ್ಲಿ ಎಂಡಿಂಗ್ ವಿಡಿಯೋನ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಕೋಲ್ಡ್ ಕಾಫಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಈಸಿ ಹಾಗೆ ಸಖತ್ ಟೇಸ್ಟಿಯಾಗಿಯೂ ಸಹ ಇರುತ್ತೆ ಈ ಕೋಲ್ಡ್ ಕಾಫಿ. ಇನ್ನು ಇದನ್ನು ನಾನು ಮೊನ್ನೆ ಊರಲ್ಲೇ ಮಾಡಿದ್ದೆ, ಆದರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲವಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಬೆಲ್ಲನ ಸೇರಿಸ್ಕೊತಿದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ನೀವು ಇಲ್ಲಿ ಸಕ್ಕರೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಂಡು ಇವತ್ತು ಕೋಲ್ಡ್ ಕಾಫಿನ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ 2 ಪ್ಯಾಕೆಟ್ ಆಗುವಷ್ಟು ಬ್ರೂ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಕೊಕ್ಕೋ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಕೋಲ್ಡ್ ಕಾಫಿ ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಕಾಫಿ ಡೇಲೆಲ್ಲ ಕುಡ್ದಿರ್ತಾರೆ ನೋಡಿ, ಅದೇ ಥರ ಟೇಸ್ಟು ನಾವು ಮನೇಲೂ ಸಹ ಮಾಡ್ಕೊಂಡು ಕುಡಿಬೋದು. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಇದು ಇನ್ನೂ ಸ್ವಲ್ಪ ತಣ್ಣಗಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಇದಕ್ಕೆ ನಿಮಗೆ ಯಾವ ಥರ ಬೇಕು ನೋಡಿ, ನೀವು ಆ ಥರ ಗಾರ್ನಿಷಿಂಗು ಸಹ ಮಾಡ್ಕೊಬೋದು. ಚಾಕ್ಲೇಟ್ ಸಿರಪ್ ಇದ್ದರೆ ಅದನ್ನು ಹಾಕ್ಕೊಂಡು ಗಾರ್ನಿಷಿಂಗ್ನ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಡೈಲಿ ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.